ಇವತ್ತು ನಮ್ಮ ಹಟ್ಟಿ ಗೋಲ್ಮೆನ್ಸಲ್ಲಿ ಕಾರ್ಮಿಕರ ದುರ್ಮರಣ ಇದು ಭಾಳ ಒಂದು ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಕಂಪನಿಯಲ್ಲಿ ಆಗಾಗ ಇಂಥ ಘಟನೆಗಳು ನಡೀತಾ ಇರ್ತಾವೆ. ಕಂಪನಿ ಇವತ್ತು ಆಲ್ರೆಡಿ ಇಂದು ಇರ್ತಕ್ಕಂಥ ಮತ್ತು ಇವತ್ತಿನ ಅನೇಕ ಕಾನೂನನ್ನು ಬದಲಾವಣೆಯನ್ನು ಮಾಡಿಕೊಂಡಿದೆ, ತಿದ್ದುಪಡಿಗಳನ್ನು ಮಾಡಿಕೊಂಡಿದ್ದಾರೆ ಕಂಪನಿಯಲ್ಲಿ. ಮೊದಲ ಯಾವುದೇ ಕಾರಣಕ್ಕೆ ನಾವು ಯಾವುದೇ ಕಾರ್ಮಿಕರ ಸತ್ತಾಗ 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಇರಲಿಲ್ಲ. ನಾನು ಅಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತಿನಿರ್ತಕ್ಕಂಥ ಅಧ್ಯಕ್ಷರು ಯಾವುದೇ ಕಾರ್ಮಿಕ ಡೆತ್ ಆದರೆ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತಕ್ಕಂಥದ್ದು ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಪ್ರೆಸ್ ಮುಖಾಂತರ. ಮಾಡೋದಕ್ಕೆ ಮುಂಚಿತವಾಗಿ ಅದನ್ನು ಏನು ಮಾಡ್ಕೋಬೇಕು ಪ್ರೊಸೀಜರ್ ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಆದರೆ ಪ್ರೊಸೀಜರ್ಗಳನ್ನ ಪೆಂಡಿಂಗ್ ಇಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಕಾರ್ಮಿಕರದ್ದು ಒಂದೇ ಬೇಡಿಕೆ. ಇವತ್ತು ಯೂನಿಯನ್ ಅಧ್ಯಕ್ಷರು ಕೂಡ ನಾವು ಅಲ್ಲಿ ಹೋಗಿ ಮೀಟಿಂಗ್ದಲ್ಲಿ ಇವತ್ತು ಈಗ ಒಂದು 40 ನಿಮಿಷನ ಮೀಟಿಂಗ್, ಒಂದು 1 ಅವರ್ ಮೀಟಿಂಗ್ದಲ್ಲಿ ಭಾಗವಹಿಸಿ ನಾನು ಚರ್ಚೆಯನ್ನು ಮಾಡಿ ಬಂದಿದ್ದೀನಿ. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಇಷ್ಟೇ, ಕಂಪ್ನಿ ನೀವು ಘೋಷಣೆ ಮಾಡಿರಿ, ಕಾರ್ಮಿಕನಿಗೆ ಸತ್ತವನಿಗೆ 1 ಕೋಟಿ ರೂಪಾಯಿ ಕೊಡಬೇಕು, 1 ಕೋಟಿ ರೂಪಾಯಿ ಕೊಡಬೇಕು. ಇದು ನಮ್ಮದು ಇರ್ತಕ್ಕಂಥದ್ದು. ಮತ್ತು ಇದನ್ನಿಲ್ಲದೆ ಇನ್ನೂ ಅವನಿಗೆ ಬರ್ತಕ್ಕಂಥ ಕೆಲವೊಂದು ಕಂಪ್ನಿಯಿಂದ ರೂಲ್ಸ್ಗಳ ಪ್ರಕಾರ ಬರ್ತೈತೆ. ಅವನಿಗೆ 50-52 ಲಕ್ಷ ರೂಪಾಯಿ ಬರ್ತೈತಿ. ಇದನ್ನು ಬಿಟ್ಟು ಒಂದು ಡೆತ್ ಆದವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ಕೊಂತ ಬಂದಿದ್ದಾರೆ ಮೊದಲು ಕಂಪ್ನಿಯವರು, ಅದನ್ನು ಕೊಡಬೇಕು. ಇದು ಬರ್ತಕ್ಕಂಥ 52 ಲಕ್ಷನೂ ಕೊಡಬೇಕು. ಇದು ಬಿಟ್ಟು 1 ಕೋಟಿ ರೂಪಾಯಿ ಘೋಷಣೆ ಮಾಡ್ಯಾರ ಅಧ್ಯಕ್ಷರು, ಅದು 1 ಕೋಟಿ ರೂಪಾಯಿ ಕೂಡ ಕಾರ್ಮಿಕರಿಗೆ ಕೊಡಬೇಕು. ಇದು ನಮ್ಮ ಬೇಡಿಕೆ. ಇದು ಈಗ ಯೂನಿಯನ್ ಅಧ್ಯಕ್ಷರು ಕೂಡ ನಾವೇನು ಮೀಟಿಂಗ್ ಮಾಡಿ ಅಧಿಕಾರಿಗಳು ಕೂಡ ಕೆಲವೊಂದು ತಪ್ಪುಗಳು ಇನ್ನೊಂದು ಮಾಡ್ಯಾರ. ಇನ್ನೂ ಕೆಲವೊಂದು MOಗಳು ಸೈನ್ ಮಾಡಿಕೊಂಡಿಲ್ಲ. ಇವರು MO ಸೈನ್ ಮಾಡಿಕೊಂಡಿಲ್ಲ, ಬ್ಯಾಂಕಿಗೆ ಸಬ್ಮಿಟು ಮಾಡಿಲ್ಲ, ಬ್ಯಾಂಕಿನಾಗ ಅವ್ರು ಅಕೌಂಟು ಮಾಡಿಸಲ್ಲ. SBI ಬ್ಯಾಂಕಲ್ಲಿ ಕೆಲವೊಂದು ಆಲ್ರೆಡಿ ಕ್ಲಿಯರ್ ಆಗಿದೆ, ಅವ್ರು ಕೂಡ MO ಆಗಿದೆ. ಅಲ್ಲಿರ್ತಕ್ಕಂಥ ಅಕೌಂಟ್ಗಳು ಏನು ಮಾಡಿಕೊಂಡಾರ ಆ ಕಾರ್ಮಿಕರಿಗೆ ಅದು ಸಿಗ್ತೈತಿ. ಆದರೆ ಈ ಕೆಲವೊಂದು ಏನು ಕೆನರಾ ಬ್ಯಾಂಕಿನ ಕೂಡ ಏನು ಮಾಡ್ಕೊಂಡಂಥ ವ್ಯವಹಾರ ಏನಾದಲ್ಲ, ಇವ್ರಿಗೆ ಇನ್ನೂ MO ಆಗಿಲ್ಲ. MO ಫೈಲ್ ರೆಡಿ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ 3 ತಿಂಗಳು ಬೇಕಾಗಿದೆ. ಫೈಲ್ ರೆಡಿ ಮಾಡಿಟ್ಟಿಂದ MO ಅದಕ್ಕೆ MD ಅವ್ರು ಇನ್ನೂ ಸಹಿ ಹಾಕಿಲ್ಲ, ಬ್ಯಾಂಕಿಗೆ ಅದನ್ನು ಸಬ್ಮಿಟ್ ಮಾಡಿಲ್ಲ. ಅದಕ್ಕಾಗಿ ಬ್ಯಾಂಕಿನ ಮ್ಯಾನೇಜರ್ನು ಇದ್ದ ಈ ಮೀಟಿಂಗ್ದಲ್ಲಿ ನಾವು ಸೀರಿಯಸ್ಸಾಗಿ ಚರ್ಚೆ ಮಾಡಿದ್ವಿ. ಬ್ಯಾಂಕಿನ ಮ್ಯಾನೇಜರಿಗೆ ಆ ಪವರ್ ಇಲ್ಲ. ಅವ ಏನೇ ಮಾಡ್ಬೇಕಾದ್ರೆ ರೀಜನಲ್ ಮ್ಯಾನೇಜರ್ ಕೇಳಬೇಕು, ಮೇಲಿರ್ತಕ್ಕಂಥ MD ಕೇಳಬೇಕು, MD ಅವರು ಹೋಗಿ ಚೇರ್ಮನ್ರ ಆ ಬ್ಯಾಂಕಿನ ಚೇರ್ಮನ್ರಿಗೆ ಕೇಳಬೇಕು. ಇವೆಲ್ಲ ಪ್ರೊಸೀಜರ್ ಅದಾವೆ. ಅವ್ರು ಮನಸ್ಸು ಮಾಡಿದ್ರೆ ಇದನ್ನು ಕೊಡ್ಬೋದು. ಇದನ್ನು ಅವ್ರಿಗೆ ನಾವು ಹೇಳಿದ್ವಿ ಬ್ಯಾಂಕಿನವರಿಗೆ, ನಮ್ಮ ಹಟ್ಟಿ ಗೋಲ್ಡ್ ಮೆನ್ಸ್ ಕಂಪ್ನಿದು ಈಗಾಗಲೇ ನಿಮ್ಮಲ್ಲಿ 600, 700, 800 ಸಾವಿರ ಕೊಟ್ಟಿದ್ದಾನೆ. ನಿಮ್ಮಲ್ಲಿ ಬ್ಯಾಂಕಿನಾಗ ದುಡ್ಡಿದೆ. ಇಷ್ಟೊಂದು ದುಡ್ಡು ವ್ಯವಹಾರ ನಿಮ್ಮಲ್ಲಿ ಇರೋದ್ರಿಂದ ನೀವು ಇದನ್ನು ಜವಾಬ್ದಾರಿ ತೊಗೊಂಡು ನೀವು ಇದನ್ನು ಕೊಡಬೇಕು ಅಂತಕ್ಕಂಥದ್ದು ನಾವು ಮ್ಯಾನೇಜರಿಗೆ ಕೂಡ ನಾವು ಅದನ್ನ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಮತ್ತು ಇದನ್ನು ಇಷ್ಟಿಗೆ ಬಿಡಲ್ಲ ನಾವು. ಇದನ್ನು ಏನಾದರೂ 1 ಕೋಟಿ ಅವನಿಗೆ ನ್ಯಾಯ ಸಿಗದೆ ಹೋದರೆ ಸರ್ಕಾರ ಮಟ್ಟದಲ್ಲಿ ಇದೇ ತಿಂಗಳ ಅಧಿವೇಶನ ನಡೀತದೆ. ಅಧಿವೇಶನದಲ್ಲಿ ನಾನು ಇದ್ರ ಬಗ್ಗೆ ಸೀರಿಯಸ್ಸಾಗಿ ತೊಗೊತೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಮತ್ತು ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಕೊಡೋದಕ್ಕೆ ಏನು ಬೇಕು ನನ್ನ ಕಡೆಯಿಂದ 100% ಒತ್ತಾಯನ ಮಾಡಿ ಖಂಡಿತವಾಗಿ ಅದನ್ನು ಕೊಡಿಸೋಂಥ ಪ್ರಯತ್ನವನ್ನು ನಾನು ಈ ಕ್ಷೇತ್ರ ಶಾಸಕನಾಗಿ ಖಂಡಿತವಾಗಿ ಕೆಲಸವನ್ನು ನಾನು ಮಾಡ್ತೀನಿ. ಇದು ಇವತ್ತೇನು ಕಳ್ಕೊಂಡಿರ್ತಕ್ಕಂಥವ್ರು ಏನದಲ್ಲ, ತಂದೆ ತಾಯಿಗೆ ಆ ಸತ್ತವರು ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂತಕ್ಕಂಥದ್ದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಆಗಬಾರ್ದು. ಯಾಕಂದರೆ ಭಾಳ ರಿಸ್ಕ್ಲಿಂದ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾವನೇ ಕಾರ್ಮಿಕರನ್ನು ತೆಳಗಿಳಿಸ್ಬೇಕಾಗಿದ್ರೆ ಇನ್ಶೂರೆನ್ಸ್ ಇಲ್ಲದೆ ಒಳಗಿಳಿಸಬಾರ್ದು ಯಾವುದೇ ಅಷ್ಟೊಂದು ಅಂಡರ್ಗ್ರೌಂಡ್ ವಯಾಗ. ಯಾಕಂದರೆ ಪ್ರತಿಯೊಬ್ಬ ಇದಕ್ಕೆ 700-800 ಜನ ಹೋಗ್ತಾರೆ ಒಂದೊಂದು ಶಿಫ್ಟಿಗೆ. ಹೋಗೋ ಹೊತ್ತಿನಾಗ ಇನ್ಶೂರೆನ್ಸ್ ಇಲ್ಲದೆ ತೊಗೊಂಡೋಗಿ ಅವನ ಅಷ್ಟೊಂದು ಅಂಡರ್ಗ್ರೌಂಡಲ್ಲಿ ಹೋಗಿ ಆ ಕೆಲಸ ಮಾಡುವಾಗ ಕಂಪ್ನಿ ಅದ್ರ ಬಗ್ಗೆ ನಿಗಾ ವಹಿಸಬೇಕಾಗಿತ್ತು. ಕಂಪ್ನಿನೂ ತಪ್ಪು ಮಾಡಿದೆ ಇದರಲ್ಲಿ. ಯಾಕಂದರೆ ಇನ್ಶೂರೆನ್ಸ್ ಇಲ್ಲದ ಒಳಗೋಯ್ದು ಈಗ ಆ ಥರ ಕೆಲಸ ಮಾಡಿಸಿದಾಗ ರಿಸ್ಕ್ ಇದ್ದಲ್ಲಿ ಕೆಲಸ ಮಾಡಿದಾಗ ಅವ್ನು ಪ್ರಾಣ ಓದೋದಕ್ಕೆ ಅದಕ್ಕೆ ಯಾರು ಎಷ್ಟು ನೀವು ಎಷ್ಟೇ ಕೊಡ್ಬೋದು, 1 ಕೋಟಿ ಕೊಟ್ಟರೆ ಪ್ರಾಣ ಸಿಗ್ತೈತೆ? ಇದನ್ನು ಹೇಳ್ರಿ. ಪ್ರಾಣ ಅಂತೂ ಎಷ್ಟು ಕೋಟಿ ಕೊಟ್ಟರೆ ಸಿಗಲ್ಲ. ಆ ಪ್ರಾಣಕ್ಕೆ ಎಷ್ಟು ಕೋಟಿ ಬೆಲೆ ಕಟ್ಟೋಕ್ಕೂ ಆಗಲ್ಲ. ಏನಿದೆ ಪ್ರಾಣ ಅಂತೂ ಹೋಗ್ತಕ್ಕಂಥದ್ದು ಇನ್ನು ಕಂಪ್ನಿ ಭಾಳ ಎಚ್ಚರಿಕೆ ವಹಿಸ್ಬೇಕು. ಇದನ್ನು ಯಾವನೇ ಅಂಡರ್ಗ್ರೌಂಡಲ್ಲಿ ಒಬ್ಬ ಕಾರ್ಮಿಕನ ಕಳಿಸ್ಬೇಕಾದ್ರೆ ಅವನು ಇನ್ಶೂರೆನ್ಸ್ ಮಾಡಿಸಿ ಅವನಿಗೆ 100% ಇನ್ಶೂರೆನ್ಸ್ ಮಾಡಿಕೊಂಡು ಅವ್ನು ರಿಸ್ಕ್ ಇದು ತೊಗೊಂಡು ಕಂಪ್ನಿ ಜವಾಬ್ದಾರಿ ತೊಗೊಂಡು ಅವ್ನು ಒಳಗಿಳಿಸೋಂಥ ಕೆಲಸ ಆಗಬೇಕು. ಇದು ಕಂಪ್ನಿ ಜವಾಬ್ದಾರಿ. ಅದಕ್ಕಾಗಿ ಕಂಪ್ನಿ ಕೂಡ ನಾನು ಅಲ್ಲಿ ಇರ್ತಕ್ಕಂಥ ಇಡಿಗೆ ಇವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಭಾಳ ಸೀರಿಯಸ್ಸಾಗಿ ಮಾತಾಡಿದ್ದೀನಿ. ಚೇರ್ಮನ್ರು ಕೂಡ ಮಾತಾಡಿದ್ದೀನಿ. ಚೇರ್ಮನ್ರಿನ ಒಂದು ಅರ್ಧ ಗಂಟೆದಲ್ಲಿ ಇಲ್ಲಿ ಬರ್ತಾರೆ ಅವರಿಗೂ ಕೂಡ ಮಾತಾಡಿದ್ದೀನಿ. ಇಲ್ಲ ನಾನು ಮಾತಾಡೋದು ಸತ್ಯ ಐತಿ, ಅದು ಏನಿದೆ ನಾನು ಮಾತಾಡಿದ ಪ್ರಕಾರ ನಾನು ಏನು ಮಾತಾಡ್ತೀನಿ ಬಂದ್ಗೆ ಕಂಪ್ನಿಯವ್ರು ಕೂಡ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ಯಾರ. ಯಾವ್ರೇ ಮಾಡಬೇಕಾದ್ರೂ ಕೂಡ ಇದು ಬೋರ್ಡಲ್ಲೇ ಡಿಸ್ಕಸ್ ಆಗಬೇಕು. ಇಲ್ಲಿ ಕೊಡೋಕ್ಕೆ ಪವರ್ ಯಾರಿಗಿಲ್ಲ. ಇವ್ರು MDಗೂ ಇಲ್ಲ, ಇವ್ರಿಗೂ ಇಲ್ಲ, ಚೇರ್ಮನ್ರಿಗೂ ಇಲ್ಲ. ಏನೇ ಮಾಡ್ಬೇಕಾದ್ರೆ ಇದನ್ನು ಡಿಸ್ಕಸ್ ಮಾಡಿ ಬೋರ್ಡಲ್ಲಿ ಸಬ್ಜೆಕ್ಟ್ ಬೋರ್ಡ್ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವಲ್ ತೊಗೋಬೇಕು. ಇವರು ಫೈನಾನ್ಸ್ನವ್ರು ಅಪ್ರೂವಲ್ ಕೊಡಬೇಕಿದ್ದಕ್ಕೆ ಇವ್ರು ಯಾರೇ ಖರ್ಚು ಮಾಡ್ಬೇಕಂದ್ರೆ ಫೈನಾನ್ಸ್ ಅಪ್ರೂವಲ್ ತೊಗೊಂಡೋಗಿಸಿ ಇವರಿಗೆ ಚೆಕ್ ಕೊಡೋಂಥ ವ್ಯವಸ್ಥೆ ಆಗಬೇಕು. ಅವರಿಗೆ ನ್ಯಾಯಯುತವಾಗಿ ಪರಿಹಾರ ಸಿಗಬೇಕು ಅಂತಕ್ಕಂಥದ್ದು ನಮ್ಮದು ಒಂದು ಬೇಡಿಕೆ ಇದೆ. ನಮ್ಮ ಒತ್ತಾಯ ಕೂಡ ಇದೆ. ಸರ್ಕಾರ ಮೇಲೆ ಒತ್ತಾಯ ಮಾಡಿಕೊಂಡು ಇವ್ರಿಗೇನು ಸಿಗಬೇಕು ನ್ಯಾಯಯುತವಾಗಿ ಸಿಗೋಂಥ ವ್ಯವಸ್ಥೆ ನಾವು ಖಂಡಿತವಾಗಿ ಮಾಡ್ತೀವಿ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.